ನಾನು ಬೆಟ್ ಕಟ್ತೀನಿ ನಿಮಗೆ ಸ್ಪೈಸಸ್ ಬಗ್ಗೆ ಈ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಲೆಟ್ಸ್ ಸ್ಪೈಸಸ್ ಅಂದರೆ ಲೇ ನನಗೆ ಗೊತ್ತು ಕಣೋ, ಸ್ಪೈಸಸ್ ಅಂದ್ರೆ ಮಸಾಲೆ ಅಂತ. ಮತ್ತೆ ಅಂಗಡಿಯಲ್ಲಿ ಪ್ಯಾಕೆಟ್ ಮಸಾಲೆ ಸಿಗುತ್ತೆ, ಅದೇ ತಾನೇ? ಅದೇ. ಆ ಮಸಾಲೆಗಳನ್ನ ಹೇಗೆ ಮಾಡ್ತಾರೆ ಗೊತ್ತಾ? ಇಲ್ಲ ಕಣಲೇ. ನೋಡೋ, ನಿನ್ಗೊಂದು ಕತೆ ಹೇಳ್ತೀನಿ. ದೊಡ್ಡ ಪ್ರಾಣಿಗಳಿಂದ ಬಚಾವಾಗಕ್ಕೆ ಚಿಕ್ಕ ಪ್ರಾಣಿಗಳು ಕೆಲವೊಂದು ಕ್ರೇಜಿ ಡಿಫೆನ್ಸ್ಗಳನ್ನ ಡೆವಲಪ್ ಮಾಡ್ಕೊಳ್ತವೆ. ಹಾಗೇನೆ ಗಿಡ್ಮರ್ಗಳು ಸಹ ಸಸ್ಯಾಹಾರಿ ಪ್ರಾಣಿಗಳಿಂದ ಬಚಾವಾಗಕ್ಕೋಸ್ಕರ ಅದ್ರ ಮೇಲೆ ಮುಳ್ಳುಗಳನ್ನ ಬೆಳೆಸ್ಕೊಳ್ತವೆ, ಮತ್ತೆ ತುಂಬಾ ಹೈಟಾಗಿ ಬೆಳಿತವೆ, ಮತ್ತೆ ದಪ್ಪ ಚರ್ಮಗಳನ್ನ ಬೆಳೆಸ್ಕೊತವೆ. ಇದರಲ್ಲಿ ಕಾಮನ್ ಆಗಿರೋದು ಯಾವುದು ಅಂದ್ರೆ ಕೆಮಿಕಲ್ ಡಿಫೆನ್ಸಸ್. ಲೋ ಇದೇನೋ ಹೇಳ್ತೀನಿ. ಅಂದ್ರೆ ಮರಗಿಡಗಳು ಟಾಕ್ಸಿಕ್ ಕೆಮಿಕಲ್ಸ್ನ ಅದ್ರ ಬಾಡಿ ಒಳಗಡೆ ಸ್ಟೋರ್ ಮಾಡ್ಕೊಳ್ತವೆ, ಸೋ ದಟ್ ಪ್ರಾಣಿಗಳು ಅವನ್ನ ತಿಂದಾಗ ಅದಕ್ಕೆ ಹಾರ್ಮ್ ಆಗಲಿ ಅಂತ. ಈ ಕೆಮಿಕಲ್ಸ್ ಇಂದ ಅವು ಸಾಯಲೂಬಹುದು ಅಥವಾ ಈ ಗಿಡಗಳನ್ನ ಮತ್ತೆ ತಿನ್ನಬಾರ್ದು ಅಂತ. ಈ ಕೆಮಿಕಲ್ ಪಾಯ್ಸನ್ನೇ ನಮ್ಮ ಮಸಾಲೆ. ಹ್ಯೂಮನ್ಸ್ಗೆ ಈ ಪಾಯ್ಸನ್ನ ಟೇಸ್ಟ್ ತುಂಬಾನೇ ಇಷ್ಟ ಆಗುತ್ತೆ. ಇದೆಲ್ಲ ನನಗೆ ಮೊದಲೇ ಗೊತ್ತಿತ್ತು. ಉತ್ಕೊಂಡಿರೋ ಬುಲ್ಲಿ, ಮಧ್ಯದಲ್ಲಿ ಮಾತಾಡಬೇಡ. ಲೇ ಬುಲ್ಲಿ, ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ತಿಯಲ್ಲ. ಚಕ್ಕೆ ಲವಂಗ ಎಲ್ಲಿಂದ ಬರುತ್ತೆ ಅದಕ್ಕೆ ಗೊತ್ತಾ ನಿಂಗೆ? ನನಗೆ ಗೊತ್ತಿರಲ್ವಾ? ಚಕ್ಕೆ ಮರದಿಂದ ಬರ್ತದೆ, ಲವಂಗ ಗೊತ್ತಿಲ್ಲ. ಹೌದು, ಚಕ್ಕೆನ ಮರದ ಪಟ್ಟೆನ ಸ್ಟ್ರೈಪ್ಸ್ ಆಗಿ ಕಟ್ ಮಾಡಿ ಮಾಡ್ತಾರೆ. ಇದು ಜಾಸ್ತಿ ಕೇರಳದಲ್ಲಿ ಸಿಗುತ್ತೆ. ಮತ್ತೆ ಲವಂಗ ಆಕ್ಚುಲಿ ಒಂದು ಓಪನ್ ಮಾಡದೇ ಇರೋ ಹೂವಿನ ಬಡ್. ಇದನ್ನ ಜಾಸ್ತಿ ತಮಿಳ್ನಾಡಲ್ಲಿ ಮಾಡ್ತಾರೆ. ಕೆಂಪೆಣಸಿನಕಾಯಿ ನಾವು ಎಲ್ಲಾ ಕಡೆ ಕಾಮನ್ಲಿ ಯೂಸ್ ಮಾಡ್ತೀವಿ, ಆದ್ರೆ ಇದು ಬಂದು ಒಂದು ಗಿಡದ ಹಣ್ಣು. ಇದನ್ನ ನಾವು ಕಿತ್ತು ಒಣಗಿಸಿ ಮತ್ತೆ ಪುಡಿ ಮಾಡಿ ಮನೇಲಿ ಯೂಸ್ ಮಾಡ್ತೀವಿ. ಇದನ್ನ ಕಾಮನ್ಲಿ ಆಂಧ್ರ ಪ್ರದೇಶಲ್ಲಿ ಬೆಳೀತಾರೆ. ಇಲೈಚಿ ಸಹ ಒಂದು ಹಣ್ಣೆ. ಇದನ್ನ ಬೆಳೆದು ಮಷೀನಲ್ಲಿ ಹಾಕಿ ಒಣಗಿಸಿ ಯೂಸ್ ಮಾಡ್ತಾರೆ. ಇದು ಬಂದು ಕೇರಳದಲ್ಲಿ ಜಾಸ್ತಿ ಬೆಳೀತಾರೆ. ಕೇಸರಿ ಬಂದು ಒಂದು ಹೂವಿನ ಸಣ್ಣ ಭಾಗ ಅಷ್ಟೇ, ಆದ್ರೆ ಇದ್ರ 1 kg ರೇಟು ಬೆಳ್ಳಿಗಿಂತ ಜಾಸ್ತಿ. ಇದನ್ನ ಜಾಸ್ತಿ ಕಾಶ್ಮೀರಲ್ಲಿ ಬೆಳೀತಾರೆ. ಲೇಬಲ್ಲಿ ಏನಾದ್ರೂ ಅರ್ಥ ಆಯ್ತಾ ನಿನಗೆ? ಏನು? ಈ ಸ್ಪೈಸಸ್ಗಳು ನಮ್ಮ ಸಿಲೆಬಸ್ನೇ ಚೇಂಜ್ ಮಾಡಿದ್ವು ಅಂತ. ಇವನ್ ಮೆಣಸಿನ್ಕಾಯಿ ತಿಂತಿರೋದು ನೋಡ್ತಿದ್ರೆ ಬೆಳಿಗ್ಗೆ ಅವಂದೇ ಚಂದ್ರಯಾನ್ ಲಾಂಚ್ ಮಾಡೋಂಗಿದ್ದಾನೆ. ಇವನ್ ಖಾರ ತಿಂದ್ರೆ ಫೈರ್ ಬ್ರಿಗೇಡ್ನ ಗ್ಯಾರಂಟಿ ಕರ್ಸ್ಬೇಕಾಯ್ತದೆ. ಹಿಂಗೆ ಇವನ್ ಖಾರ ತಿಂತಿದ್ರೆ ಬೆಳಗ್ಗೆ ಉಚ್ಕೊಂಡು ಓಡಾಡೋದು ಗ್ಯಾರಂಟಿ. ಗುರು, ಒಂದ್ ಶಾರ್ಟ್ ಕಟ್ ಹೇಳ್ತೀನಿ. ಬಾಯಿಗೆ ಕೊಡೋ ಬದಲು ಡೈರೆಕ್ಟ್ ತಿಕ್ಕಿ. ಮೆಣಸಿನ್ಕಾಯಿ ಹೆಂಗ್ ತಿಂತಿದ್ದಾರೆ ಅಂದ್ರೆ ಹುಡುಗಿರ್ ಪೀರಿಯಡ್ಸ್ ಅಲ್ಲಿ ಚಾಕ್ಲೇಟ್ ತಿನ್ನಲ್ವಾ, ಹಂಗ್ ತಿಂತಿದ್ದಾರೆ ಇವರು. ಓಯ್, ನೀನು ಫೋನ್ ನೋಡ್ತಿದ್ಯಲ್ಲ, ನಿನಗೋಸ್ಕರ ನನ್ನ ಹತ್ರ ಒಂದು ಕ್ವಶನ್ ಐತೆ. ಬೆಳ್ಳುಳ್ಳಿ ಸ್ಪೈಸಾ ವೆಜಿಟೇಬಲ್ಲಾ? ಈಗಲೇ ಕಾಮೆಂಟ್ ಮಾಡು. ಸಾರಿ, ಅವ್ನು ಬುಲ್ಲಿ ಒಂಚೂರು ಹಂಗೆ. ನೀವು ಕರೆಕ್ಟ್ ಆನ್ಸರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.